ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ನಿಮಗೆ ಗಾರ್ಲಿಕ್ ಪೆಪ್ಪರ್ ರೈಸ್ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನೋಡಿರಿ. ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ಯಾಕಂದ್ರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರ್ತೈತೆ ನೋಡಿರಿ. ಸೊ ಹಂಗಾರೆ ಬರಲ್ಲ ಮತ್ತು ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು, ಯಾವ್ಯಾವ ಐಟಮ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬರ್ರಿ ಮತ್ತು. ಸೊ ನಾ ಇಲ್ಲಿ ನೋಡಾಕತ್ತೀರಲ್ರಿ ನೀವೆಲ್ಲರೂ ಇವಾಗ ತೋರ್ಸಾಕತ್ತೇನಿ. ಮೊದ್ಲು ಗೋಡಂಬಿ ತೊಗೊಂಡೇನಿ ರೀ ಸ್ವಲ್ಪ. ಅದಾದಮೇಲೆ ಹೆಚ್ಕೊಂಡಿರುವಂಥ 4ರಿಂದ 5 ಬೆಳ್ಳುಳ್ಳಿ ಎಸಲು ತೊಗೊಂಡೇನಿ ರೀ. ಮತ್ತು 2 ಟೊಮ್ಯಾಟೊ ಹೆಚ್ಕೊಂಡೇನಿ ರೀ. ಮತ್ತು 2 ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ರೀ. ಸ್ವಲ್ಪ 2ರಿಂದ 3 ಒಣ ಮೆಣಸಿನ್ಕಾಯಿ ರೀ. ಮತ್ತು ಬಡೆ ಸೊಪ್ಪು ಅಂತಾರಲ್ರಿ, ಊಟ ಆದಮೇಲೆ ತಿಂತೇವಲ್ರಿ ಅಂಥವು. ಅದಾದಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ, ಅದಾದಮೇಲೆ ಮೆಣಸ್ಕಾಳು ಪುಡಿ ರೀ, ಅದಾದಮೇಲೆ ಅರ್ಶಿಣ ಪುಡಿ ರೀ, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಸಾಸಿವೆ ಇವೆಲ್ಲನೂ ತೊಗೊಂಬಿಟ್ಟು ಹಂಗೆ ಮ್ಯಾಲೆ ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡೇನಿ ರೀ. ಇವೆಲ್ಲ ತೊಗೊಂಡು ಐಟಮ್ನ ಹೆಂಗೆ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬರ್ತೇನೆ ರೀ. ಮೊದಲು ನಾನು ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೆ ರೀ. ಅದಾದಮೇಲೆ ಎಣ್ಣೆ ಹಾಕಿದೆ, ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಟ್ಟೆ. ಕಾದೈತಿ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೇನಿ ರೀ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೇನಿ ರೀ. ಇವೆರಡೂ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕೇನಿ ನೋಡಿರಿ. ಕರಿಬೇವು ಹಾಕಿದ್ಮೇಲೆ ಚಟ್ ಅಂತಂದು ಸಿಡೀತ್ರಿ ಮಸ್ತಾಗೆ. ಅದಾದಮೇಲೆ ಒಣ ಮೆಣಸಿನ್ಕಾಯಿ ಹಾಕೇನಿ ರೀ. ಸೊ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಡ್ಡಾಡಿಸ್ಕೊಳ್ರಿ, ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಮಸ್ತಾಗಿ ಕೆಂಪಾಗಿ ಫ್ರೈ ಆಗ್ಬೇಕು ರೀ. ಫ್ರೈ ಆದಮೇಲೆ ತಿನ್ನುವಂಥ ಬಡೆ ಸೊಪ್ಪನ್ನ ಹಾಕ್ಕೊಳ್ರಿ. ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಡ್ರಿ, ಬಡೆ ಸೊಪ್ಪನ್ನ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಕೊಳ್ರಿ. ಅದಾದಮೇಲೆ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಗೋಡಂಬಿ ಹಾಕ್ಕೊಂಡೇನಿ ರೀ. ಇದನ್ನು ಸ್ವಲ್ಪ ಗೋಡಂಬಿ ಫ್ರೈ ಆಗಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಸಹ ಹಾಕ್ಕೊಂಡೇನಿ ರೀ. ಸೊ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮತ್ತು ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತೈತಲ್ರಿ. ಅದಾದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳ್ರಿ ಹೆಚ್ಕೊಂಡಿದ್ದು. ಸೊ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಮತ್ತು ಫ್ರೈ ಮಾಡ್ಕೊಳ್ರಿ. ಸೊ ಒಂದು ಸಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ 1 ಚಮಚೆಯಷ್ಟು ಅರ್ಶಿಣ ಪುಡಿ ರೀ. ಅದಾದಮೇಲೆ 1ರಿಂದ 2 ಚಮಚೆಯಷ್ಟು ಖಾರದ ಪುಡಿ. ಏಕೆಂದ್ರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೈತ್ರಿ, ಹಾಗಾಗಿ ನೋಡ್ಕೊಂಡು ಹಾಕೋರಿ ಖಾರದ ಪುಡಿನ. ಅದಾದಮೇಲೆ ಅರ್ಶಿಣ ಪುಡಿ ಹಾಕ್ಕೊಂಡೇನಿ ರೀ. ಮತ್ತು ಸ್ವಲ್ಪ 1 ಚಮಚೆಯಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಇವೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಡ್ಡಾಡಿಸ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಬೇಯೋದಕ್ಕೆ ಅಂತ ಹೌದನ ಅಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡ್ರಿ. ಒಂದು 2ರಿಂದ 5 ನಿಮಿಷ ರೀ. ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕ್ರಿ, ಹಂಗಾಗಿ ಕುದಿಬೇಕ್ರಿ ಮಸ್ತಾಗಿ ಅದು. ಸೊ ನೋಡಾಕತ್ತಿರ್ಬೋದಲ್ರಿ ನೀವು, ಕುದಿಯೋದಕ್ಕೆ ಬಿಟ್ಟಿದ್ದೆ 2ರಿಂದ 5 ನಿಮಿಷ. ಮಸ್ತ್ ಅಂದ್ರೆ ಮಸ್ತ್ ಕುದ್ದೈತಿ, ಎಣ್ಣೆನೂ ಬಿಟ್ಟೈತಿ ನೋಡ್ರಿ. ಸೊ ಇದು ಇವಾಗ ಮಸಾಲ ರೆಡಿ ಆತ್ರಿ. ಯಾವುದಕ್ಕಪ್ಪ ಅಂತಂದ್ರೆ ಗಾರ್ಲಿಕ್ ಪೆಪ್ಪರ್ ರೈಸ್ ರೀ. ಪೆಪ್ಪರ್ ಹೇಳಿದ್ನಿ, ಪೆಪ್ಪರ್ ನೀವು ಹಾಕೇ ಇಲ್ಲ ಅಂದ್ಕೊಂಡಿರಲ್ರಿ. ಸೊ ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕ್ರಿ ಹಾಗಾಗಿ. ಸೊ ಮೊದಲು ನಾನು ಪೇಸ್ಟೆಲ್ಲ ಮಾಡ್ಕೊಂಡ್ಮೇಲೆ ಮಾಡಿರುವಂಥ ಅನ್ನನೂ ಸಹ ಹಾಕ್ಕೊಂಡೆ. ಅದಾದಮೇಲೆ ಮೆಣಸ್ಕಾಳು ಪುಡಿನೂ ಹಾಕ್ಕೊಂಡೇನಿ ರೀ. ಮೆಣಸ್ಕಾಳು ಪುಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ, ಯಾಕಂದರೆ ಖಾರ ಪುಡಿ ಹಾಕ್ಕೊಂಡೈತಿ ಮತ್ತು ಒಣ ಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡೈತಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೋರಿ. ಬಟ್ ನಿಮಗೆ ಪೆಪ್ಪರ್ ಜಾಸ್ತಿ ಇದ್ರೆ ನಡಿತೈತಿ ಅಂದ್ರೆ ಪರವಾಗಿಲ್ಲ ರೀ. ಸೊ ನೋಡಾಕತ್ತಿರ್ಬೋದು ನೀವು, ನೋಡಿದ್ರೆ ತಿನ್ಬೇಕು ಅನ್ನಿಸ್ತೈತಿ, ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡಿರಿ ಗಾರ್ಲಿಕ್ ಪೆಪ್ಪರ್ ರೈಸ್ ರೀ. ಸೊ ಇದನ್ನು ನೀವು ಚಿಕ್ಕ ಮಕ್ಕಳು ಸ್ವಲ್ಪ ಖಾರ ಕಡಿಮೆ ತಿನ್ನೋರಿದ್ದರೆ ಇದನ್ನು ಬಡಿಸಿ ಅವ್ರಿಗೆ ತಿನ್ನಿಸ್ಬೋದು. ಇಲ್ಲ ಅಂತಂದರೆ ತುಂಬ ರೈಸ್ ಇಷ್ಟಪಡೋರು ಸಹ ತಿನ್ಬೋದು. ಇದನ್ನು ನಾವು ಮನೆಯಲ್ಲಿ ಇದನ್ನು ಮಾಡಿದ್ದಾಗ ಮೊಟ್ಟೆ ಸಹ ಬೇಯಿಸ್ಕೊಂಡಿದ್ವಿ. ಇದ್ರ ಜೊತೆ ಮೊಟ್ಟೆ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಹೆಂಗಾಗೈತಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಸಹ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರ್ರಿ. ಎಲ್ಲರಿಗೂ ನಮಸ್ಕಾರ ರೀ.